ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಇವತ್ತು ದರ್ಶನ್ ಸೇರಿ 4 ಪೊಲೀಸರಿಂದ ಫುಲ್ ಡ್ರಿಲ್ ಅನ್ನು ಮಾಡಲಾಗುತ್ತೆ. ಸಾಕ್ಷ್ಯನಾಶ, ದರ್ಶನ್ ಮನೆಯಲ್ಲಿ ಸಿಕ್ಕಿರುವ ಹಣದ ಬಗ್ಗೆ ಪ್ರಮುಖವಾಗಿ ಇಲ್ಲಿ ತನಿಖೆಯನ್ನ ಮಾಡಲಾಗುತ್ತೆ. 4 ಮತ್ತೆ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ಸೊ ಹಾಗಾಗಿ 4 ಪೊಲೀಸರ ಕಸ್ಟಡಿಗೆ ಕೊಡಲಾಗಿದೆ. ಆ 4 ಇವತ್ತು ಪ್ರಮುಖವಾಗಿ ವಿಚಾರಣೆ ಮಾಡಲಾಗುತ್ತೆ. ದರ್ಶನ್ ಮನೆಯಲ್ಲಿ 37.40 ಲಕ್ಷ ಹಣ ಸೀಸ್ ಮಾಡಿದೆ ಖಾಕಿ. ರೇಣುಕಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ ಡಿವೈಸ್ ಬಗ್ಗೆಯೂ ಕೂಡ ತನಿಖೆನ ಮಾಡಲಾಗುತ್ತೆ. ಯಾವ ಅಂಗಡಿಯಲ್ಲಿ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಖರೀದಿಸಿದ್ರು, ಯಾರು ಖರೀದಿಸಿದ್ರು, ಇದೆಲ್ಲವನ್ನ ಕೂಡ ತನಿಖೆ ಮಾಡೋದು ಬಾಕಿ ಇದೆ. ನೆನೆ ಕೋರ್ಟ್ನಲ್ಲಿ ವಾದ ಪ್ರತಿವಾದವಾಗುವಾಗ ಪೊಲೀಸರ ಪರವಾಗಿ ಎಸ್ಪಿಪಿ ವಾದ ಮಂಡಿಸುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಪ್ರಮುಖವಾಗಿ ಈ 4 ಆರೋಪಿಗಳಿದ್ದಾರಲ್ಲ, ಇವ್ರುಗಳು ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ನಾವು ವಿಚಾರಣೆಯನ್ನ ಮಾಡಿದ್ರು ಕೂಡ ಅವ್ರು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಅದು ನಮಗೆ ಸರಿ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಬಹಳ ಹಿಂಸೆಯನ್ನ ಮಾಡಿ ಸಾಯಿಸಲಾಗಿದೆ. ಅದಕ್ಕೆ ಅಂತ ಕೆಲವೊಂದಷ್ಟು ವಸ್ತುಗಳನ್ನ ಬಳಕೆ ಮಾಡ್ಕೊಳ್ಳಲಾಗಿದೆ. ಅದನ್ನ ಎಲ್ಲಿ ತೆಗೆದುಕೊಂಡು ಬಂದ್ರಿ, ಯಾರು ತೆಗೆದುಕೊಂಡು ಬಂದ್ರಿ, ಯಾರ ತರ ಕೇಳಿದ್ದು, ದುಡ್ಡು ಕೊಟ್ಟಿದ್ದು ಯಾರು, ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ದರ್ಶನ್ ಮನೆಯಲ್ಲಿ ಹಣ ಬೇರೆ ಸಿಕ್ಕಿದೆ, 37 ಲಕ್ಷ ಹಣ ಬೇರೆ ಸಿಕ್ಕಿದೆ. ಆ ದುಡ್ಡು ಎಲ್ಲಿಂದ ಬಂತು, ಏನಕ್ಕೆ ಸಂಬಂಧಪಟ್ಟಿದ್ದು, ಓಕೆ ಯಾವುದೋ ಮೂವಿದು ಅಂತ ಹೇಳಿದ್ರು ಕೂಡ ಅದಕ್ಕೆ ಡಾಕ್ಯುಮೆಂಟ್ ಬೇಕಲ್ವಾ, ಆ ಹಣದ ಮೂಲ ಬೇಕಲ್ವಾ, ಅದ್ರ ಬಗ್ಗೆನೂ ಕೂಡ ತನಿಖೆನ ಮಾಡಲಾಗ್ತಾ ಇದೆ. ಇನ್ನೊಂದು ಮೇಜರ್ ಈ ವಿಚಾರದಲ್ಲಿ ಅಂತಂದ್ರೆ ರೇಣುಕಸ್ವಾಮಿ ಮೊಬೈಲ್ ಇನ್ನೂ ಪತ್ತೆನೇ ಆಗಿಲ್ಲ. ಸೊ ಹಾಗಾಗಿ ಅದರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಮೊಬೈಲ್ ಬಿಸಾಕಿದ್ರಿ, ಯಾರು ಬಿಸಾಕಿದ್ದು, ಬಿಸಾಕಕ್ಕೆ ಹೇಳಿದ್ದು ಯಾರು, ಆ ಮೊಬೈಲಲ್ಲಿ ಏನಿತ್ತು, ಅದೆಲ್ಲವನ್ನ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಈಗ 2 ದಿನ ಅಷ್ಟೇ ಅವಕಾಶ ಇರೋದು, 2 ದಿನ ಮಾತ್ರ ಕಸ್ಟಡಿಗೆ ಸಿಕ್ಕಿರೋದು. ಈಗಲೂ ಇವರು ಕರೆಕ್ಟಾಗಿ ವಿಚಾರಣೆ ಸಂದರ್ಭದಲ್ಲಿ ಉತ್ತರ ಕೊಡ್ಲಿಲ್ಲ ಅಂತ ಅಂದ್ರೆ ಏನನ್ನೋ ಮರೆಮಾಚುವಂತ ಪ್ರಯತ್ನವನ್ನ, ಏನನ್ನೋ ಮುಚ್ಚಿಡುವಂತ ಪ್ರಯತ್ನವನ್ನ ಇವ್ರು 4 ಜನರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ಪೊಲೀಸರಿಗೆ ಬಲವಾಗಿ ಇದೆ. ಯಾರ್ಯಾರು, ವಿನಯ್, ಪ್ರದೋಷ್ ಹಾಗೇನೆ ದರ್ಶನ್ ಇವ್ರು ಸೇರಿದಂತೆ ಇನ್ನೊಬ್ಬ, ಇವರೆಲ್ಲರೂ ಕೂಡ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಿಖರವಾದಂಥ ಉತ್ತರವನ್ನ, ಸತ್ಯವಾದಂಥ ಉತ್ತರವನ್ನ ಕೊಡ್ತಾ ಇಲ್ಲ. ಏನೋ ಮುಚ್ಚುಮರೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ತನಿಖೆಯನ್ನು ಚುರುಕುಪಡಿಸ್ಕೊಳ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ ಮಧ್ಯಾಹ್ನದ ತನಕ ಮಾತ್ರ ಅವಕಾಶ ಇರೋದು. ಸೊ ಅಲ್ಲಿವರೆಗೂ ವಿಚಾರಣೆಯನ್ನ ಕ್ಲೀನಾಗಿ ಮಾಡಬೇಕು ಅಂತ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಫುಲ್ ಡ್ರಿಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ 4. ಈ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ತಂದಿದ್ದು ಧನ್ರಾಜು, ಅವನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವನನ್ನು ಕೂಡ ತನಿಖೆಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಪ್ಪ ನಿನಗೆ ತರಕ್ಕೆ ಹೇಳಿದ್ದು ಎಲೆಕ್ಟ್ರಿಕ್ ಡಿವೈಸ್ ಅನ್ನ, ಶಾಕ್ ಕೊಡೋಣ ಅಂತ ಹೇಳಿದ್ಯಾರು, ಈ ಶಾಕ್ ಕೊಡಬೇಕು ಅನ್ನುವಂಥ ಐಡಿಯಾ ಯಾರ್ದು, ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ರಿ ನೀವು, ಯಾವ ಅಂಗಡಿಯಲ್ಲಿ ಹೋಗಿ ಖರೀದಿಸಿದ್ರಿ ನೀವು, ಅದೆಲ್ಲವನ್ನು ಕೂಡ ತನಿಖೆ ಮಾಡಬೇಕಾಗಿದೆ. ಯಾಕಂದ್ರೆ ಪ್ರತಿ ಒಂದು ಸಾಕ್ಷಿಗಳನ್ನು ಕೂಡ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ, ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲ ಸಾಕ್ಷಿಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಇದೊಂದು ಹೈ ಪ್ರೊಫೈಲ್ ಕೇಸ್, ಏನು ಬೇಕಾದರೂ ಆಗಬಹುದು, ಯಾವುದೇ ಬದಲಾವಣೆ ಬೇಕಾದರೂ ಆಗಬಹುದು. ಈ ಪ್ರಕರಣದಲ್ಲಿ ತುಂಬ ಜನ ಕಣ್ಣು ಕಾಣಿಸ್ತಿದ್ದಂಗೆ, ಕಿವಿನೂ ಕೇಳಿಸ್ತಿದ್ದಂಗೆ, ಬಾಯಿನೂ ಬರ್ತಿದ್ದಂಗೆ ಆಗ್ಬಿಟ್ಟಿದ್ದಾರೆ. ಇನ್ನು ತುಂಬ ಜನ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಅಯ್ಯೋ ತಗ್ಲಾಕ್ಬಿಟ್ರಲ್ಲ, ಅಯ್ಯೋ ತಗ್ಲಾಕೊಂಡ್ಬಿಟ್ರಲ್ಲ, ಹಿಂಗಾದ್ರೂ ಮಾಡಿ ಬಿಡಿಸ್ಕೋಬೇಕು ಅಂತ. ಸೊ ಹಾಗಾಗಿ ಏನು ವಿಚಾರ ಇದೆಯೋ ಅದನ್ನು ತನಿಖೆ ಮಾಡಬೇಕು, ನ್ಯಾಯ ಸಿಗಬೇಕು. ಯಾವುದೇ ಥರದ್ದಾಗಲಿ ನ್ಯಾಯ ಸಿಗಬೇಕು. ಸತ್ಯಾನುಸತ್ಯತೆ ಏನಿದೆ ಅದು ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ.